ನಿಮ್ಮ ಮಡ್ಲಲ್ಲಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಬನ್ನಿ ಬನ್ನಿ ಬನ್ನಿ, ಅತ್ತೆಗಿರ್ಬೇಕಾರೆ ಓಕೆನಾ? ಭೂಮಿಕಾ, ಬೋರ್ ಆಗ್ತಾ ಇದೆ, ಒಂದು ಕತೆ ಹೇಳಲಾ? ಕಥೆನಾ? ಆನೆದು ಇರುವೆ ಲವ್ ಸ್ಟೋರಿ ಕತೆ. ಲವ್ ಸ್ಟೋರಿ? ಹೇಳ. ಒಂದೂರಲ್ಲಿ ಒಂದು ಆನೆ ಇತ್ತು. ಅದಕ್ಕೆ ತುಂಬಾ ವಯಸ್ಸಾಗ್ಬಿಟ್ಟಿತ್ತು, ಮೈ ತುಂಬಾ ಏನೇನೋ ಕಾಯಿಲೆ ಇತ್ತು. ಆದ್ರೆ ಒಂದೇ ಒಂದು ಇರುವೆಗೆ ವಯಸ್ಸಾಗಿರ್ಲಿಲ್ಲ. ನಾನೇ ಸಿಗ್ತೀನಿ. ಓಕೆ, ಯಾ, ಬಾಯ್ ಫ್ರೆಂಡ್. ಮತ್ತೆ ಹೇಗಿದೆ ಮನೆ ವಾತಾವರಣ ಎಲ್ಲ? ಎಲ್ಲರೂ ಕುಶಲವೇ, ಕ್ಷೇಮವೇ? ಎಲ್ಲ ಗೊತ್ತಿದ್ದು ಕೇಳ್ತಾ ಇದೆಯಲ್ಲ ಜಯ್. ಆ ಭೂಮಿಕಾ ಮುಖ ನೋಡಿದ್ರೇನ ಗೊತ್ತಾಗತ್ತೆ ಮನೆ ಪರಿಸ್ಥಿತಿ ಹೇಗಿದೆ ಅಂತ. ಯಾರ ಮುಖದಲ್ಲೂ ಖುಷಿನೇ ಇಲ್ಲ. ಅಂದ್ರೆ ಕತೆ ಈಗ ಕಂಗಾಲು. ಮನೆ ಸಿಚುವೇಶನ್ ತುಂಬಾ ಖರಾಬ್ ಆಗಿದೆ ಅಂತ ಆಯ್ತು. ಆ ಲೆವೆಲ್ಗೆ ಚೇಂಜ್ ಆಗ್ಬಿಟ್ಟಿದ್ದಾಳಮ್ಮ ಭೂಮಿಕಾ. ಚೇಂಜ್ ಎಲ್ಲ ಕಣೋ, ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗ್ಬಿಟ್ಟಿದ. ಮೊದ್ಲಿತ್ತು ಚಾಮ್, ಎನರ್ಜಿ ಯಾವುದೂ ಇಲ್ಲ. ದಿನಕ್ಕೆ ವೀಕ್ ಆಗ್ತಿದ್ದಾಳೆ. ನನಗಂತೂ ಅದೆಲ್ಲ ನೋಡೋದಕ್ಕೆ ಬೇಜಾರಾಗತ್ತೆ. ಓಹೋ, ಕರುಣಾಜನಕ ಸ್ಥಿತಿಯನ್ನು. ಸೋ ಸ್ಯಾಡ್. ಆದ್ರೂ ಏನ್ ಮಾಡೋದು, ಬಂದ ಮೇಲೆ ಅನುಭವಿಸ್ಲೇಬೇಕಲ್ವಾ. ಕ್ಯಾನ್ಸರ್ ಫುಲ್ ಬಾಡಿಗೆ ಸ್ಪ್ರೆಡ್ ಆಗಿರಬೇಕು, ಅದಕ್ಕೆ ಅಷ್ಟೊಂದು ವೀಕ್ ಆಗಿದ್ದಾಳೆ ಅಂತ ಅನ್ಸುತ್ತೆ. ಆದರೂ ನಾ ಸುಮ್ಮನೆ ನಂಬಲಿಲ್ಲ. ಅವಳೆಲ್ಲ ರಿಪೋರ್ಟ್ಸ್ ತಗೊಂಡೋಗಿ ಇನ್ನೊಬ್ಬರು ಡಾಕ್ಟರ್ ಹತ್ರ ಕೊಟ್ಟೆ. ಸೆಕೆಂಡ್ ಒಪಿನಿಯನ್ ತಗೊಂಡೆ. ಓಕೆ, ಆಮೇಲೆ ಎಲ್ಲರ ಒಪಿನಿಯನ್ ಒಂದೇ, ಭೂಮಿಕಾ ಬದುಕೋ ಚಾನ್ಸಸ್ ಇಲ್ಲ. ಒಂದು ವೇಳೆ ಬದುಕಿದ್ರು ಅದೊಂದು ಮಿರಾಕಲ್. ಬಟ್ ಮಿರಾಕಲ್ಸ್ ಯಾವಾಗಲೂ ಆಗಲ್ವಲ್ಲ. ನೋಡಿದ್ಯಾಮ, ನಮ್ಮ ಕಷ್ಟನ ನೋಡೋಕ್ಕಾಗದೆ ಕಾಲನೇ ನಮ್ಮ ಪರವಾಗಿ ಕೆಲಸ ಮಾಡ್ತಿದೆ. ಯಾವ ಗನ್ ಬೇಡ, ಚಾಕು ಬೇಡ, ಚೂರಿ ಬೇಡ ನಮ್ಮ ಶತ್ರುಗಳನ್ನ ಮುಗ್ಸಕ್ಕೆ. ಕಾಲ ಇಸ್ ಲೈಕ್ ನಮ್ಮ ಕಡೆಯಿಂದ ಬಿಟ್ಟಿರೋ ಸುಪಾರಿ ಕಿಲ್ಲರ್ ತರ. ನಮ್ಮ ಕೆಲಸನ ತಾನೇ ಮಾಡ್ತಾ ಇದೆ. ಮಾಡ್ಲಿ, ನಮ್ಗೂ ಅದೇ ತಾನೇ ಬೇಕಾಗಿರೋದು. ಇದೊಂಥರ ಹೇಗಾಯ್ತು ಅಂತಂದ್ರೆ, ಮಾಮ್ ಹೋಟೆಲ್ಗೆ ಹೋಗಿ ಕುಷ್ಕ ಆರ್ಡರ್ ಮಾಡಿದ್ರೆ ಬಿರಿಯಾನಿ ಸಿಕ್ತಾಗೆ, ದ್ಯಾಟ್ ಟು ವಿತ್ ಅ ಲೆಗ್ ಪೀಸ್. ನನಗಂತೂ ಸಿಕ್ಕಾಬಟ್ಟೆ ಖುಷಿ ಆಗ್ತಿದ್ದಾವ. ಹೀರೋ ಇಷ್ಟೇ ಅಲ್ಲ, ಟ್ರೀಟ್ಮೆಂಟ್ ಈಗ ತಾನೇ ಶುರುವಾಗಿದೆ. ಅದ್ರ ಇಫೆಕ್ಟ್ ಇನ್ನು ಮುಂದೆ ಶುರುವಾಗತ್ತೆ. ಒಂದಿನ ಅವಳೇ ಕನ್ನಡಿಯಲ್ಲಿ ನೋಡ್ಕೊಂಡು ಗಾಬರಿ ಪಡಬೇಕು. ಆ ಗಾಬರಿನೇ ಅವಳನ್ನ ದಿನ ಸಾಯಿಸುತ್ತೆ. ಆ ಭಯನೇ ಅವಳನ್ನ ತಿಂದಾಗತ್ತೆ. ಏನ್ ಗೊತ್ತಾ ಮಾಮ್, ಸಾವು ಅನ್ನೋದು ಮನುಷ್ಯನ ಪಟ್ಟಂತ ಸಾಯಿಸ್ಬಿಡುತ್ತೆ. ಆದ್ರೆ ನೋವು ಅನ್ನೋದು ಇದೆಯಲ್ಲ, ಅದು ಕ್ಷಣಕ್ಕೂ ನೋವು ಕೊಟ್ಟು ಸಾಯಿಸುತ್ತೆ. ನಮ್ಮ ಶತ್ರುಗಳಿಗೆ ಇದಕ್ಕಿಂತ ದೊಡ್ಡ ಶಿಕ್ಷೆ ಬೇಕು. ಬಾಚ್ಕೊತೈತೆ ಅದರಲ್ಲಿ ಬಂದಿರೋ ಕೂದಲು. ಇಷ್ಟೊಂದು ಅಂತ ಯಾಕೆ ಆಶ್ಚರ್ಯ ಪಡ್ತಿದ್ದೀರಾ? ಕೀಮೋ ತಗೊಂಡಾಗ ರೂಟ್ಸ್ ವೀಕ್ ಆಗತ್ತೆ, ಕೂದಲು ಉದುರುತ್ತೆ, ನಿಮಗೆ ಗೊತ್ತಲ್ವಾ? ಹಾ ಗೊತ್ತು. ಆದ್ರೂ ಎಷ್ಟು ವರ್ಷ ನೀವು ಅದಕ್ಕೆ ಎಣ್ಣೆ ಹಚ್ಚಿದಿರಿ, ಸ್ನಾನ ಮಾಡಿಸಿದಿರಿ, ಆರೈಕೆ ಮಾಡಿದಿರಿ, ಪೋಷಣೆ ಮಾಡಿದಿರಿ, ಈಗ ಹೋಗ್ತಾ ಇದೆಯಲ್ಲ ಅಂತ ಬೇಜಾನ? ನಾನೇನು ಅಷ್ಟೊಂದು ಕೇರೆ ಮಾಡಿಲ್ಲ. ತಾನ್ ಬೆಳೀತು, ಈಗ ತಾನಾಗೂ ಉದುರ್ತಿದೆ, ಮತ್ತೆ ಬರುತ್ತೆ. ಆದ್ರೂ ನನಗೆ ಬೇಜಾರಾಗ್ತಾ ಇದೆ. ಏಕೆ? ಮದುವೆ ಆದ್ಮೇಲೆ ನನಗೆ ಬಹಳ ಸಾಥ್ ಕೊಟ್ಟಿತ್ತು. ಎಷ್ಟು ಸತಿ ನಾನು ಹೂ ಮುಡಿಸಿದ್ದೀನಿ, ಎಷ್ಟು ಸತಿ ನನ್ನ ಕೆನ್ನೆ ಸೋರಿದೆ, ಎಷ್ಟು ಸತಿ ಅದ್ರ ಮೇಲೆ ನಾನು ಹಾಯಾಗಿ ಮಲಗಿದ್ದೀನಿ. ಈಗ ಅದೆಲ್ಲ ನೆನ್ಸ್ಕೊಂಡ್ರೆ ಬೇಜಾರಾಗುತ್ತೆ. ಬೇಜಾರ್ ಮಾಡ್ಕೋಬಿಡಿ ಗೊತ್ತವ್ರೆ, ಒಂದ್ 2-3 ವರ್ಷ ಅಷ್ಟೇ. ಅದಾದ್ಮೇಲೆ ಸೇಮ್ ಅದೇ, ಹೂ ಮುಡಿಸ್ಬೋದು, ಕೆನ್ನೆ ಸರ್ಕೋಬಹುದು, ಅದ್ರ ಮೇಲೆ ಮಲಗ್ಬಹುದು ನೀವು. 2-3 ವರ್ಷ? ಅಲ್ಲಿ ತನಕ ಈ ಸಿನಿಮಾಗಳು ಬರುತ್ತಲ್ಲ, ಹೀರೋ ಹೀರೋಯಿನ್ ಹೊಸ ಲುಕ್ ಅಂತ ಬರ್ತಾರಲ್ಲ, ಅದೇ ತರ ಪ್ರತಿ ಹಂತದಲ್ಲಿ ಒಂದು ಹೊಸ ಲುಕ್. ನಾನು ಬೋರ್ಡ್ ಹೊಡಿಸ್ಕೊಂಡ್ಬಿಡ್ತೀನಿ.
ಬೋಡ ಹಾ ಈ ಚೆನ್ನಾಗಿರುತ್ತೆ. ಪ್ರತಿಯೊಂದು ಸ್ಟೇಜ್ ದಲ್ಲಿ ಒಂದು ಹೊಸ ಲುಕ್ ಭೂಮಿಕಾದು. ನಾನು ಬೋರ್ಡ್ ಹೊಡ್ಸಿದ ತಕ್ಷಣ ಮೊಟ್ಟೆ ಬಾಸ್ ಲುಕ್, ಆಮೇಲೆ ಶಾರ್ಟ್ ಹೇರ್ ಭೂಮಿಕಾ ಲುಕ್, ಆಮೇಲೆ ಮಿಡ್ ಹೇರ್ ಭೂಮಿಕಾ ಲುಕ್, ಆಮೇಲೆ ನಿಮ್ ಫೇವ್ರೆಟ್ ಸೊ ಭೂಮಿಕಾ. ಏನಂತೀರ? ಕರೆಕ್ಟ್ ನೀವು ಹೇಳೋದು. ನನಗೂ ನಿಮ್ಮನ್ನ ಈ ಲುಕ್ ನಲ್ಲಿ ನೋಡಿ ಸ್ವಲ್ಪ ಬೋರ್ ಆಗಿದೆ. ಅಲ್ಲ ನಾನು ಏನ್ ಹೇಳ್ತಾ ಇದ್ದೀನಿ ಗೊತ್ತಾ, ಇನ್ನೊಂದು 2-3 ವರ್ಷ ಆದ್ಮೇಲೆ ಕೂದಲು ಉದ್ದಕ್ಕೆ ಬೆಳೆಯುತ್ತಲ್ಲ, ಅವಾಗ ನೀವು ಯಾವ್ದಾದ್ರು ಹೀರೋಯಿನ್ ಲುಕ್ ಮಾಡ್ಕೊಂಬಿಡಿ, ಸಖತ್ತಾಗಿರುತ್ತೆ. ನೀವೇ ಹೇಳಿ ಯಾವ ಹೀರೋಯಿನ್, ನಾನು ಹಾಗೆ ಮಾಡಿಸ್ಕೊತೀನಿ. ದೀಪಿಕಾ. ಇಷ್ಟೊತ್ತು ನೀವು ಪಿಟ್ಗೆ ಹಾಕಿದ್ರಿ, ಈ ಹೆಸರು ನಿಮ್ ಬಾಯಿಂದ ಬರ್ಬೇಕು ಅಂತಲ್ವಾ? ಯಾವ ಹೆಸರು ಇದೆ ಈಗ ಹೇಳಿದ್ರ ಭೂಮಿಕಾ, ದೀಪಿಕಾ. ಯಾರು ದೀಪಿಕಾ? ನನ್ ಭೂಮಿಕಾ ಅಂತಿದ್ದು ಅದು. ನೀವ್ ಹೇಳಿದ್ ಫಸ್ಟ್. ನಾನೇ ಹೇಳಿದೆ. ಹೇಳಿದ್ರಿ. ಹೌದಾ? ಅದೆಲ್ಲ ಮೋಸ್ಟ್ಲಿ ನನಗೆ ಸ್ಲಿಪ್ ಆಗಿರ್ಬೇಕು. ಈಜಿಗೆ ಜಾಸ್ತಿ ಸ್ಲಿಪ್ ಆಗ್ತಿದ್ದೀರಾ ನೀವು. ಇಲ್ಲ ಭೂಮಿಕಾ, ನನ್ನ ಹೀರೋಯಿನ್ ನೀವೇ. ನೀವು ಇದನ್ನೆಲ್ಲ ಹೇಳಿ ತೇಪೆ ಹಚ್ಚಕ್ ಬರ್ಬೇಡಿ ನೀವು. ಭೂಮಿಕಾ, ನಿಮ್ಗೆ ಮೋಸ್ಟ್ಲಿ ತಪ್ಪಾಗಿ ಕೇಳಿಸಿದೆ. ಅಂದ್ರೆ ಈಗ ನಾನು ಕಿವಿನೂ ಕೇಳಿಸಿಲ್ಲ. ನಾನು ಹೇಳಲೇ ಇಲ್ಲ. ಒಂದ್ ನಿಮಿಷ ಬನ್ನಿ ಇಲ್ಲಿ. ನಿಜ ಹೇಳಿ ಭೂಮಿಕಾ, ನನಗೆ ಬೇಜಾರಾಗುತ್ತೆ. ನನಗೆ ಸಮಾಧಾನ ಮಾಡ್ಬೇಕು ಅಂತ ನೀವು ನಾಟಕ ಮಾಡ್ತಾ ಇಲ್ಲ ತಾನೆ? ಇಲ್ಲ, ನಾನು ನಾಟಕ ಮಾಡ್ತಿಲ್ಲ, ನಿಜ ಹೇಳ್ತಿದ್ದೀನಿ. ಪ್ರಾಕ್ಟಿಕಲ್ ಅಲ್ವಾ ಇದು. ಇನ್ಫ್ಯಾಕ್ಟ್ ನನಗೆ ಅನ್ಸುತ್ತೆ ಕೀಮೋ ವರ್ಕ್ ಆಗ್ತಿದೆ, ಅದಕ್ಕೆ ಇಷ್ಟು ಬೇಗ ಕೂದಲು ಉದುರ್ತಿದೆ ಅಂತ. ಸೊ ಯಾ, ಐ ಆಮ್ ಫೈನ್. ಹಾಗಾದ್ರೆ ನೀವು ಧೈರ್ಯವಾಗಿ ಕೂದಲು ತೆಗಿಸ್ತೀರಾ? ನಾನು ಕೂದಲು ತೆಗೆಸಿದಾಗ ನಿಮ್ಗೆ ಪ್ರೂಫ್ ಸಿಗುತ್ತೆ.